ನಿನ್ನನ್ನು ನಾನು ಸೊಸೆ ಮಾಡಿಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೋಮವಾರ ದಿವಸ ಮದುವೆಗೆ ಹೋಗಿ ಸಿದ್ಧವಾಗಿರು. ಮದುವೆನಾ? ಯಾರ್ದು? ಇನ್ಯಾರ್ದು? ನಿನ್ನ ಮೊಮ್ಮಗ ಕಲ್ಲೇಶಂದು. ಮಾಡಿದ್ದ ತಪ್ಪನೆ ಮತ್ತೆ ಮತ್ತೆ ಮಾಡಕ್ ಹೋಗ್ಬೇಡ. ಈ ಸಲಿನಾದ್ರೂ ಸರಿಯಾಗಿ ವಿಚಾರಿಸಿದ್ಯೋ ಅಥವಾ ಮತ್ತೊಂದು ಅಧ್ವಾನ ಮಾಡ್ಕೊಂಡು ಬಂದಿದೀಯೋ? ಏನು ಅಧ್ವಾನ ಮಾಡಿದ್ದೀನಿ? ಯಾವುದು? ನಂಜಿ ಹೆರಿಗೆ ಆಗೋವರೆಗೂ ಕಾಯ್ಕೊಂಡು ಕೂತ್ಕೊಂಡ್ರೆ ನಿನ್ನ ಮೊಮ್ಮಗ ಒಬ್ಳು ಬಸ್ರಿ ಹೆಂಗಸನ್ನು ಕರ್ಕೊಂಡ್ಬಂದು ಮನೆ ತುಂಬಿಸ್ಕೊಂಡು ಹೇಳ್ತಾನೆ. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಮದುವೆ ಮುಂದಕ್ಕೆ ಹಾಕ್ತೀನಿ. ನಮ್ಮ ಏನು ಬೇಕಾಗಿಲ್ಲ. ಅವಳು ಕಳಸಿಗಿತ್ತಿ ಆಗೋದು ಬೇಡ, ಸೂಲಿಗಿತ್ತಿ ಆಗೋದು ಬೇಡ. ಎದಳು ಬಾ ಈ ಕಡೆಗೆ. ಯಾಕಜ್ಜಿ? ಈ ಸ್ಥಿತಿಲಿ ಅವಳು ಹಾಸನದವರೆಗೂ ಪ್ರಯಾಣ ಮಾಡೋದು ಒಳ್ಳೇದಲ್ಲ. ಅದಕ್ಕೆ ನಾನು ಅವಳನ್ನ ಮದುವೆ ಕಳ್ಸಲ್ಲ. ತಗೊಮ್ಮ. ಅಜ್ಜಿ ಏನ್ ಹೇಳ್ತಾ ಇದ್ದಿ ನೀನು? ಹಂಗಾದ್ರೆ ಕಲ್ಲೇಶಣ್ಣನ ಮದ್ವೆಗೆ ನಾನು ಹೋಗೋದು ಬೇಡವಾ? ಬೇಡ. ಹಂಗಂದ್ರೆ ಹೆಂಗಾಗುತ್ತೆ ಅಜ್ಜಿ? ಕಲ್ಲೇಶಣ್ಣಂಗೆ ಬೇರೆ ಯಾರು ಆಗ್ತಂಗಿರಿಲ್ಲ. ಅಕ್ಕ ಬರದೆ ಹೋದ್ರೆ ಕಲಶ ಹಿಡಿಯೋರು ಯಾರು? ನನ್ನೇನ್ ಕೇಳ್ತೀಯ? ಹೋಗಿ ಕಂಟೀನ್ ಕೇಳು. ಗುಡು ಗುಡು ಅಂತ ಓಡೋಗಿ ಮದುವೆ ನಿಶ್ಚಯ ಮಾಡ್ಕೊಂಡು ಬಂದಲ್ಲ, ಕಳಸ ಹಿಡಿಯೋದಿಕ್ಕೂ ಬೇರೆ ಯಾರನ್ನಾದ್ರೂ ಕರ್ಕೊಂಡು ಬರ್ತಾನೆ. ಅಲ್ಲ ಅಜ್ಜಿ, ಬೇರೆ ಯಾರಾದ್ರೂ ಕಲಶಗಿತ್ತಿಯಾಗಿ ಬರೋಕೆ ಹೇಗ್ ಸಾಧ್ಯ? ಕಲಶ ಹಿಡಿಯೋರು ಮನೆಯವರೇ ಆಗಿರ್ಬೇಕಲ್ವಾ? ಹೋಗಿ ಕಂಟಿಗೆ ಹೇಳು. ಅವನೇ ಸೀರೆ ಉಟ್ಕೊಂಡು ಕಳಸ ಹಿಡ್ಕೊಂಡು ದಿಬ್ಬಣಿ ಜೊತೆಲಿ ಹೋಗಿ. ಹಂಗೆ ಮಾಡಿ ನನ್ನನ್ ಮನೇಲಿ ಕೂರಿಸಿ ಅಪ್ಪನ್ ಕಳ್ಸಿ. 6 ಅಡಿ ಎತ್ತರದಪ್ಪ ಸೀರೆ ಕುಪ್ಸ ತೊಟ್ಕೊಂಡು ಗಿರ್ಜಾ ಮೀಸೆ ತಿರುತ್ತಾ ಕೈಯಲ್ಲಿ ಕಳಶ ಇಟ್ಕೊಂಡು ಹೋದ್ರೆ ನೋಡೋರ್ ಜನ್ಮ ಸಾರ್ಥಕ ಆಗುತ್ತೆ. ಅಜ್ಜಿ, ಅಕ್ಕ ಮದುವೆಗೆ ಬರ್ಲಿ. ಈ ಗಾಡಿ ಕುಲ್ಕಾಟದಲ್ಲಿ ಏನೋ ಒಂದ್ ಸ್ವಲ್ಪ ಮೈ ಕೈ ನೋಯ್ಬಹುದಷ್ಟೇ. ಆದ್ರೆ ಹೊಟ್ಟೆಲಿರೋ ಮಗುಗೆ ಏನು ತೊಂದರೆ ಇಲ್ಲ. ಸಾಕೆ 10 ಮಕ್ಕಳ ಹೆತ್ತವಳಾಗೆ ನನಗ ಬುದ್ಧಿ ಹೇಳಕ್ ಬರ್ಬೇಡ. ನಂಜಿ ಒಂದು ಗಂಡಾಂತರದಿಂದ ಪಾರಾಗಿದ್ದಾಳೆ. ಹಾಸನಕ್ಕೆ ಎತ್ತಿನ ಗಾಡಿಲಿ ಹೋಗೋದು ಒಳ್ಳೇದಲ್ಲ. ಇದು ನನ್ನ ಮಾತು. ನಮ್ಮ ಮನೇಲಿ ಈ ಮುದುಕಿ ಮಾತು ಯಾರು ಕೇಳ್ತಾರೆ? ಕೇಳೋದೆಲ್ಲ ಅಲ್ಲಿ ಹುಚ್ಚುನಾಯಿ ಕಡ್ದವನಾಗಿ ತಿರುಗಾಡ್ತಿದಾನಲ್ಲ ಅವನ ಮಾತು. ಅವನ ಹಾಸನಕ್ಕೆ ಕರ್ಕೊಂಡು ಹೋದ್ರೆ ಹಾಸನಕ್ಕೆ ಹೋಗಲಿ, ಲಂಡನ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅಲ್ಲಿಗೆ ಹೋಗಲಿ, ನನಗೇನಂತೆ? ಮಂಜು, ಪುಟ್ಟ, ಅಮ್ಮ ಹೇಳೋದು ನಿಜಾನೇ ಕಣ. ಹಾಸನದವರೆಗೆ ನೀನು ಪ್ರಯಾಣ ಮಾಡೋದು ಒಳ್ಳೇದಲ್ಲ. ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅದೇನು ಮಾಡೋದು, ಬೇರೆ ದಾರಿನೇ ಇಲ್ಲ. ಯಾಕೆ ಹೇಳು? ನಿನಗೆ ತುಂಬ ನಿತ್ರಾಣ ಆಗಿದೆ, ಅದಕ್ಕೆ. ಹೋಗಪ್ಪ, ನನಗಿರೋದು ಒಬ್ಬನೇ ಅಣ್ಣ. ಅವನ ಮದುವೆನೂ ನೋಡದೆ ಇರೋ ಹಾಗೆ ಮಾಡಿದ್ರೆ. ನಂಜಿ, ಬಂಗಾರ, ನಿಮ್ಮಪ್ಪ ಹಂಗೆ ಹೇಳೋದು ನೀನು ಒಳ್ಳೇದಕ್ಕೆ ಕಣ. ಈಗ ಬಂಗಾರ ಚಿನ್ನ ಅಂದ್ರೆ ಏನು ಪ್ರಯೋಜನ?
ನಂಜಿ ಹೆರಿಗೆ ಆದ್ಮೇಲೆ ಮದುವೆ ಇಟ್ಕೊ ಅಂತ ಹೇಳ್ದೆ. ನನ್ ಮಾತು ಕೇಳ್ದ್ಯಾ? ಅಲ್ಲಿ ಮದುವೆ ನಡೆಯುವಾಗ ಇಲ್ಲಿ ಮನೇಲಿ ಅಳ ಹಾಗೆ ಮಾಡ್ಬಿಟ್ಟೆ. ಹಠದ ಪಿಂಡ ನೀನು. ಅಪ್ಪಯ್ಯ, ಏನು ಈಗಲೂ ಹಾಗೆ ಮಾಡೋಕ್ಕಾಗಲ್ವಾ ಅಪ್ಪಯ್ಯ? ಹಾಗೆ ಅಂದ್ರೆ ಮದುವೆನ ಮುಂದೆ ಹಾಕೋಕ್ಕಾಗಲ್ವಾ ಅಪ್ಪಯ್ಯ? ಕಲ್ಲೇಶಿ, ಏನು ಹುಡುಗಾಡ್ದು ಮಾತಾಡ್ತಾ ಇದ್ದೀನೋ? ಎಲ್ರಿಗೂ ಆಮಂತ್ರಣ ಪತ್ರಿಕೆ ಕಳಿಸಲಾಗಿರುತ್ತೆ. ನಂಟ್ರೆಲ್ಲ ಹೆಣ್ಣಿನ ಮನೆಗೆ ಬರ್ತಾ ಇರ್ತಾರೆ. ಈಗ ಮದುವೆ ಬೇಡ ಅಂತ ಹೇಳ್ದ? ನಾವೇನು ಮದುವೆನೇ ಬೇಡ ಅಂತಿಲ್ವಲ್ಲ, ಒಂದು 3-4 ತಿಂಗಳು ಮುಂದೆ ಹಾಕೋ ಅಂತಿದ್ದೀವಿ. ಅದೆಲ್ಲ ನಡೆಯೋ ಮಾತಲ್ಲ. ಮೊದಲೇ ಇಷ್ಟು ಬುದ್ಧಿ ಉಪಯೋಗಿಸಿದ್ರೆ ಏನಾಗ್ತಿತ್ತು ನೋಡು. ಒಂದು ತಪ್ಪು ಮಾಡಾಗಿದೆ, ಇನ್ನೊಂದು ತಪ್ಪು ಮಾಡೋದು ಬೇಡ. ಬಾಯಿ ಮುಚ್ಕೊಂಡು ನೀವೆಲ್ಲ ಮದುವೆಗೆ ಹೋಗಿ, ನಾನು ನಂಗೆ ಮನೇಲಿ ಇರ್ತೀವಿ. ಆದ್ರೆ ಕಲಶ ಹಿಡಿಯೋದು ಯಾರಜ್ಜಿ? ಮಂಜಿ, ನಿನಗಂತೂ ಮದುವೆಗೆ ಬರೋಕ್ಕಾಗಲ್ಲ. ಕಳಶನ ಯಾರು ಹಿಡ್ಕೋಬೇಕು ಅನ್ನೋದನ್ನಾದರೂ ನೀನೇ ಹೇಳ್ಬೇಕಮ್ಮ. ವರಸೆಯಲ್ಲಿ ನೋಡಿದ್ರೆ ಸಾತು ನನ್ನ ತಂಗಿ, ಹಂಗಾಗಿ ನಿನಗೂ ತಂಗಿ ಅಲ್ವಾ? ಸಾತುನೇ ಕಲಶಗಿತ್ತಿಯಾಗಲಿ. ನಾನು ಯಾಕೆ ಹೋಗ್ಲಿ? ಇಲ್ಲ, ನಾನಂತೂ ಹೋಗಲ್ಲ. ಯಾಕೆ? ಅಲ್ಲಕ್ಕ, ನೀನೇ ಹೋಗಲ್ಲ ಅಂದಮೇಲೆ ನಾನಾದ್ರೂ ಯಾಕೆ ಹೋಗ್ಬೇಕು? ಅದು ಅಲ್ಲದೆ ಇಲ್ಲಿ ನೋಡ್ಕೊಳಕ್ಕೆ ಒಬ್ರು ಯಾರಾದ್ರೂ ಇರಲೇಬೇಕು. ನಾನಿಲ್ಲಿದ್ದು ಬಿಡ್ತೀನಿ, ಉಳಿದವರೆಲ್ಲ ಮದುವೆಗೆ ಹೋಗ್ಲಿ. ರಾಮಚಂದ್ರದಿಂದ ನೀನು ಇಷ್ಟು ದೂರ ಬಂದಿದ್ದು ಇಲ್ಲಿ ಕೂತ್ಕೊಂಡು ನನಗೆ ಗಂಜಿ ಬೇಯಿಸಾಕೋಕ್ಕಲ್ಲ. ಸುಮ್ಮನೆ ಮದುವೆಗೆ ಹೋಗು. ನಂಗೆ ವಯಸ್ಸಾಗಿದೆ, ದೂರ ಪ್ರಯಾಣ ಮಾಡೋಕ್ಕಾಗಲ್ಲ. ಇಷ್ಟಕ್ಕೂ ಮದುವೆಗೆ ಬಂದು ನಾನೇನು ಮಾಡಬೇಕಾಗಿದೆ? ಮದುವೆ ಊಟ ಮಾಡಿದ್ರೆ ಜೀರ್ಣ ಆಗಲ್ಲ. ನೀವೆಲ್ಲ ಹೋಗಿ ಬನ್ನಿ, ನಮ್ಮ ಮನೇಲಿ ಇರ್ತೀನಿ. ಯಾರೆಷ್ಟೇ ಹೇಳಿದ್ರು ನನಗೆ ಮಾತ್ರ ಒಬ್ಳಿಗೆ ಹೋಗೋಕೆ ಮನಸ್ಸು ಒಪ್ತಾ ಇಲ್ಲ. ನೀನು ಒಬ್ಳೇ ಎಲ್ಲೇ ಹೋಗ್ತೀಯಾ? ಅಪ್ಪನ ಭಾವನು ನಿನ್ನ ಜೊತೆ ಬರ್ತಾರಲ್ಲ. ಹೋಗಕ್ಕ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಸಾಸು, ನೀನು ಮದುವೆಗೆ ಹೋದ್ರೆ ನನಗೆ ಒಳ್ಳೇದೆ. ಯಾಕೆ? ನೀನಾದ್ರೆ ಮದುವೆ ಮನೇಲಿ ಏನೇನು ನಡೀತು ಅಂತ ಕಣ್ಣು ಕಗ್ದಾಗ ಹೇಳ್ತೀಯ. ಹುಡುಗಿ ಹೇಗೆ ನಾಚ್ಕೊಂಡಿದ್ರು, ಯಾರು ಮೊದಲು ಹಾರ ಹಾಕಿದ್ರು, ಜೀರಿಗೆ ಬೆಲ್ಲ ಯಾರು ಹಾಕಿದ್ರು, ಯಾರು ಯಾವ ಸೀರೆ ಒಡವೆ ತೊಟ್ಕೊಂಡಿದ್ರು ಅಂತೆಲ್ಲ ನನಗೆ ಬಂದು ಹೇಳಬೇಕು. ಆಗ ನನಗೂ ಮದುವೆ ಮನೇಲಿ ಇದ್ದ ಹಾಗೆ ಅನ್ಸುತ್ತೆ. ಮಹಾಭಾರತದಲ್ಲಿ ಸಂಜೆಯ ಧೃತರಾಷ್ಟ್ರಂಗೆ ಹೇಳ್ದಂಗೆ ಅನ್ನೋ ಹಂಗೆ ಅನ್ಕೋ. ಇನ್ನೇನ್ ಮಾಡ್ತಾ ಇದ್ದೀರಾ? ಗಾಡಿ ಮೇಲೆ ಹುಲ್ಲು ಹಾಕಿ ಮೆತ್ತೆ ಮಾಡಿದ್ದಾರೆ. ನಿದ್ದೆ ಮಾಡ್ಕೊಂಡು ಹೋಗ್ತಾ ನೋಡ್ತಾ ಇದ್ದೆ. ಚೆನ್ನಾಗಿದೆ, ಕೂಡದ ನೀರು ಅಲ್ಲಾಡಲ್ಲ, ಹಂಗಿದೆ. ಅಕ್ಕ ಕರೀತಿದ್ದಾರೆ, ಬರ್ಬೇಕಂತೆ. ಅಯ್ಯೋ, ಈ ಮುಂದೆ ಕಾಟ ಒಂದು ತಪ್ಪಲ್ಲಪ್ಪ. ಇದೇನೇ ಇದು ನೀನು ಕಿರಿಕಿರಿ? ಬನ್ರಿ, ಕೂತ್ಕೊಳ್ಳಿ. ಕೂತ್ಗಳ ಗೀತ್ಗಳಿಗೆ ನನಗೀಗ ಪುರ್ಸೊತ್ತಿಲ್ಲ. ಇನ್ನೇನು ದಿಬ್ಬಣ ಹೊರಡೋ ಹೊತ್ತಾಯ್ತು, ನಾ ಹೋಗ್ಬೇಕು. ಅದೇನು ವಾದ್ರತೀಯ ವಾದ್ರು. ಆಯ್ತು, ಹೊರಡಿ. ಒಂದ್ ನಿಮಿಷ. ಸರಿ, ಅದೇನು ಹೇಳ್ತೀಯ ಹೇಳು.
ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ಎಲ್ರೂ ಮದುವೆಗೆ ಬಿಟ್ಟೋದ್ರೆ ಮನೇಲಿ ಉಳಿಯೋದು ನಾನು ಮತ್ತೆ ಅಜ್ಜಿ ಕೈಲಾಗಲ್ಲ. ರಾತ್ರಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀವು ಮದುವೆಗೆ ಹೋಗೋದು ಬೇಡ, ಇಲ್ಲೇ ಇರಿ. ನಾನು ಮದುವೆಗೆ ಹೋಗ್ಲೇಬೇಕು. ಬೇಕಿದ್ರೆ ಸಾಕು ನೀರು ಹೇಳ್ತೀನಿ. ಸಾತುಗೇನೋ ಇರು ಅಂದ್ರೆ ಖುಷಿಯಿಂದ ಇದ್ದು ಬಿಡ್ತಾಳೆ. ಆದ್ರೆ ಅವಳಿರೋದು ಬೇಡ, ಯಾರಾದ್ರೂ ಗಂಡಸಿರ್ಬೇಕು ಅಂತ. ಮಾವ ಹಿಂಗ್ ಹೇಳಿದ್ರಾಯ್ತು. ಅವ್ರಿಗಿಂತ ದೊಡ್ಡ ಗಂಟು ಇನ್ಯಾರಿದ್ದಾರೆ? ಅಲ್ಲ ರೀ, ಅಪ್ಪಯ್ಯ ಮದುವೆಗೆ ಹೋಗದೆ ಹೋದ್ರೆ ಜನ 10 ಪ್ರಶ್ನೆ ಕೇಳ್ತಾರೆ. ಬೀಗರಲ್ಲಿ ಜಗಳ ಆಗಿದೆ, ಅದಕ್ಕೆ ವರನ್ ತಂದೆ ಮದುವೆಗೆ ಬಂದಿಲ್ಲ ಅಂತ ಕಥೆನೂ ಕಟ್ತಾರೆ. ಅವನನ್ನ ಹೆಂಗಿರು ಅಂತ ಅನ್ನಕ್ಕಾಗತ್ತೆ? ಹೌದಲ್ವಾ? ಹಾಗಾದ್ರೆ ಅಪ್ಪನಿಗೆ ಹೇಳಿದ್ರಾಯ್ತು. ಅಯ್ಯೋ, ನಿಮ್ ತಲೆಗೆ ಎಷ್ಟು ಬೆಲೆ ಕಟ್ಟಿದ್ರು ಸಾಲದು. ನೀ ಸ್ವಾಮಿ ಶಾನ್ ಭೋಗ್ರೆ, ನನ್ನ ಹೊಟ್ಟೆಲ್ ಬೆಳೀತಿರೋ ಮಗುಗೆ ನೀನ್ ತಾನೇ ತಂದೆ. ಹೌದು. ಮತ್ ಅಪ್ಪನ ಭಾವಯ್ಯ ಯಾಕಿರ್ಬೇಕು? ನಿಮಗ್ ಹುಟ್ಟೋ ಮಗು ಬಗ್ಗೆ ಒಂದ್ ಸ್ವಲ್ಪನೂ ಕಾಳಜಿ ಇಲ್ವಾ? ಮದುವೆಗೆ ಹೋಗ್ಲೇಬೇಕು ಅಂತ ಅದ್ ಯಾಕಷ್ಟು ಆಸೆ ಪಡ್ತಾ ಇದೀರೋ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಯಾರು ಮದುವೆ ಮಾಡ್ಕೊಂಡ್ರೆ ನನಗೇನೆ ಆಗ್ಬೇಕು? ನಾನು ಮಾವ ಹಿಂಗ್ ಹೇಳಿದ್ದೆ, ನನಗೆ ಚಿರೋಟಿ ತಿನ್ನೋಕೆ ಆಸೆ ಆಗಿದೆ ಅಂತ. ಅಲ್ಲಿ ಚಿರೋಟಿ ಮಾಡ್ತಿರ್ತಾರಂತೆ, ಅದಕ್ಕೆ ನಾನು ಹೋಗ್ಲೇಬೇಕು. ನಿಮಗೆ ನನಗಿಂತ ಹುಟ್ಟೋ ಮಗುಗಿಂತ ಆ ಚಿರೋಟಿನೇ ಹೆಚ್ಚಾಯ್ತಾ? ಆಯ್ತು, ಹೋಗ್ ಬನ್ನಿ. ಅದೆಷ್ಟು ಬೇಕೋ ಅಷ್ಟು ಚಿರೋಟಿ ತಿನ್ನಿ. ಬೇಕಾದ್ರೆ ಅಪ್ಪ ಹಿಂಗ್ ಹೇಳ್ತೀನಿ, ಚಿರೋಟಿ ಬುಟ್ಟಿನೇ ಕಳಿಸ್ತಾನೆ. ಕಂಟಿ, ಎಲ್ಲಿಗೆ ಹೊರಟಿಯೋ? ಇದೇನಮ್ಮ ಹೀಗೆ ಕೇಳ್ತಾ ಇದೀಯಾ? ಕಲ್ಲೇಶಿ ಮದುವೆಗೆ. ಮತ್ತೆ ಇದೇನೋ ನಿನ್ನ ಅವತಾರ? ಅಲ್ಲ ಕಣೋ, ಇವತ್ತಾದ್ರೂ ಲಕ್ಷಣವಾಗಿ ರೇಷ್ಮೆ ಅಂಗಿ ಹಾಕೊಂಡು, ಕಲಾವತ್ತಿನ ಪಂಚೆ ಉಟ್ಕೊಂಡು, ಮೈಸೂರು ಪೇಟೆ ಹಾಕೊಂಡೋಗ್ಬಾರ್ದ? ಅದೆಲ್ಲ ಹಾಕೊಂಡ್ರೆ ಕುದುರೆ ಸವಾರಿ ಮಾಡಕ್ಕಾಗಲ್ಲ. ಅಂದ್ರೆ ಇವತ್ತು ಕುದುರೆ ಮೇಲೆ ಹೋಗ್ತೀಯಾ? ಅಲ್ಲ ಕಣೋ, ಕಲ್ಲೇಶನ ಸ್ನೇಹಿತರು, ಬೀಗರು, ಬಂಧು ಬಳಗ ಎಲ್ಲ ಬಂದಿದ್ದಾರೆ. ಅವ್ರ ಜೊತೆಲಿ ಗಾಡಿಲಿ ಹೋದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲಮ್ಮ, ಎಲ್ಲರ ಹಾಗೆ ನಾನು ಗಾಡಿನಲ್ಲಿ ಹೋದ್ರೆ ಈ ಕಂಟಿ ಜೋಯಿಸಿನ ಕಿಮ್ಮತ್ತು ಎಲ್ಲುಳಿಯುತ್ತೆ ಹೇಳು? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಸುಮ್ಮನೆ ನೀನು. ನಂಜಿ, ನಾನು ಬರ್ತೀನಮ್ಮ. दीपं ज्योति परब्रह्मे, दीपं ज्योति परायणे, दीपं ज्योति परब्रह्मे. ನಂಜಿ, ಮುಸ್ಸಂಜೆ ಹೊತ್ನಲ್ಲಿ ಮಲಗಬಾರ್ದಮ್ಮ, ಮನೆಗೆ ಅನಿಷ್ಟ ಕಣಮ್ಮ. ಎದ್ದೇಳು, ಹೇಳಮ್ಮ. ಅಜ್ಜಿ, ಗಂಟೆ ಎಷ್ಟಾಗಿದೆಯೇ? 6:15 ಹೊಡಿತಲ್ಲಮ್ಮ ಅವಾಗ್ಲೇ. ಇಷ್ಟು ಹೊತ್ತಿಗೆ ಧಾರೆ ಮುಗ್ದಿರ್ಬೇಕಲ್ವಾ? ಧಾರೇನೂ ಆಗಿರುತ್ತೆ, ಉರುಟ್ನೇನು ಮುಗ್ದಿರುತ್ತೆ. ಯಾಕಮ್ಮ ಇಷ್ಟು ದೊಡ್ಡ ನಿಟ್ಟುಸಿರು? ಏನು ಯೋಚನೆ ಮಾಡ್ತಿದ್ಯಮ್ಮ? ಅಪ್ಪಯ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವ್ರಿಗೆ ಯಾಕೆ ಇಷ್ಟೊಂದು ಹಠ? ಬರೀ ತುಡುಕು.
ಅದರಿಂದ ಅವನಿಗೂ ಕಷ್ಟ, ಉಳಿದವ್ರಿಗೂ ಕಷ್ಟ. ಅಜ್ಜಿ, ಅಪ್ಪಯ್ಯನ ಸ್ವಭಾವ ಚಿಕ್ಕಂದಿನೂ ಹೀಗೇನಾ? ಹೌದಮ್ಮ. ಕಂಠಿ 4 ವರ್ಷದವನಿದ್ದಾಗ ಅವರಪ್ಪ ತೀರ್ಕೊಂಡ್ರು. ಅವನಿಗೆ ಯಾರು ಇಲ್ಲ ಅನ್ನೋ ಭಾವನೆ ಬರಬಾರ್ದು ಅಂತ ಅವನ್ನ ತುಂಬಾ ಪ್ರೀತಿಯಿಂದ ಸಾಕಿದೆ. ಅವನು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಅದೇ ನಾನು ಮಾಡಿದ ತಪ್ಪು. ತುಂಬಾ ಹಠಮಾರಿ ಆಗ್ಬಿಟ್ಟ. ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ಲಿಲ್ಲ, ದುಡುಕು ಬಿಡ್ತಾ ಇದ್ದ. ಆದ್ರಿಂದ ಎಲ್ರಿಗೂ ತೊಂದರೆ. ಇವಾಗ ನಿನ್ನ ಅವಸ್ಥೆ ನೋಡಿದ್ರೆ ನನಗೆ ಸಂಕಟ ಆಗುತ್ತೆ. ಹೋಗ್ಲಿ ಬಿಡಜ್ಜಿ, ಈಗ ಅದನ್ನೆಲ್ಲ ಯೋಚನೆ ಮಾಡಿ ಯಾಕೆ ಕೊಡಬೇಕು? ಅಪ್ಪಯ್ಯ ಬದಲಾಗ್ತಾನೆ ಅನ್ನೋದು ಸುಳ್ಳು. ನೀನ್ ಹೇಳೋದು ನಿಜ ಕಣೆ. ಮನೇಲಿ ಒಬ್ಬಳೇ ಕೂತಾಗಿ ಯೋಚನೆ ಮಾಡ್ತೀನಿ. ನಿಮ್ಮ ಅಪ್ಪ ಅಲ್ಮಾರು 3 ದಿವಸ ಮನೇಲಿದ್ರೆ 30 ದಿವಸ ನಾಪತ್ತೆ. ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾನೆ ಆ ಭಗವಂತನಿಗೆ ಗೊತ್ತು. ನಿನ್ನ ಮದುವೆ ಮಾಡಿಕೊಟ್ಟ ಮೇಲಂತೂ ನಮ್ಮ ಸಂಸಾರ 4 ಮೂಲೆಗೂ ಹಂಚೋಯ್ತು. ನೀನ್ ರಾಮಚಂದ್ರ ಸೇರಿದೆ, ಕಲ್ಲೇಶಿ ಬೆಳಗುಳಕ್ಕೆ ಹೋದ, ಕಂಟಿದು ಅಜ್ಞಾತವಾಸ, ನಂದವನವಾಸ. ಇನ್ನು ಬಿಡಜ್ಜಿ, ಅತ್ತಿಗೆ ಬರ್ತಾಳೆ, ನಿನಗೆ ಜೊತೆಯಾಗಿರ್ತಾಳೆ. ಆಯ್ತು, ನಿನಗೆಲ್ಲ ಭ್ರಾಂತು. ಕಲ್ಲೇಶಂದು ಪೊಲೀಸ್ ಕೆಲಸ, ಊರೂರಿಗೆ ವರ್ಗ ಆಗ್ತಾ ಇರುತ್ತೆ. ಜೊತೆಗೆ ಹೆಂಡತಿನೂ ಕರ್ಕೊಂಡು ಹೋಗ್ತಾನೆ. ಇಷ್ಟಕ್ಕೂ ಅವಳು ಪೇಟೆಯಲ್ಲಿ ಬೆಳೆದವಳು. ಈ ಹಳ್ಳಿಲಿ ಇರೋದಕ್ಕೆ ಒಪ್ಕೋತಾಳ? ಇದ್ಯಾವ್ದನ್ನು ಯೋಚನೆ ಮಾಡಿಲ್ಲ ಆ ನಿಮ್ಮಪ್ಪ. ಇಂಥ ಯಮಬ್ರಹ್ಮನ್ ಹೆತ್ತಲ್ಲ, ನಾನು ಪುಣ್ಯಕ್ಕೆ ಏನ್ ಹೇಳಿ? ನಗೋದಕ್ಕೇನಾಯ್ತು ಹೇಳ? ಅಜ್ಜಿ, ನಾನು ನಿನ್ ತೊಡೆ ಮೇಲೆ ಹೀಗೆ ತಲೆ ಇಟ್ಕೊಂಡು ಮಲ್ಕೋತೀನಿ. ಇದೆಂತ ಬೈಕೇನೆ? ಹೀಗೆ ಮಲ್ಕೊಂಡ್ರೆ ನನಗೆ ಬಾಲ್ಯದ ನೆನಪೆಲ್ಲ ಬರುತ್ತೆ. ಸರಿಯಮ್ಮ, ನೋಡು, ನಾವಿಬ್ಬರೇ ಇದ್ದೀವಿ. ಬಾಗ್ಲೆಲ್ಲ ತೆಗೆದು ಹಾಕಿದೆ, ನಾ ಮುಚ್ಚಿಬಿಟ್ಟು ಬರ್ತೀನಿ. ಹೇಳಮ್ಮ. ಬೇಡ ಬಿಡು ಅಜ್ಜಿ, ಬಾಗಿಲೆಲ್ಲ ತೆಗೆದೇ ಇರಲಿ. ಹೆಣ್ಣು ಗಾಳಿ ಬರ್ತಾ ಇದೆ. ನಂಜಿ, ನೀ ಮತ್ತೆ ಮನೇಲಿ ಹಾಡ್ತೀಯಾ? ಹಾಡ್ತೀನಿ. ನಿಂಗೆ ಹಸೆ ಹಾಡು, ಸೋಬಾನೆ ಪದ ನೆನಪಿದ್ಯಾ? ನೆನಪಿದೆ. ಹಾಗಾದ್ರೆ ಒಂದು ಹಾಡು ಹಾಡಮ್ಮ. ಬೆಳಗಿರೆ ಆರತಿಗಳ ಮಾರನ ಪಿತರಿಗೆ, ಬೆಳಗಿರೆ ಆರತಿಗಳ ಮಾರನ ಪಿತರಿಗೆ.
ಅಜ್ಜಿ ಅಮ್ಮ ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ